ವೀಕ್ಷಕರೇ, ಸ್ವಾಗತ. ಮತ್ತೊಂದು ಹೂಡಿಕೆಯ ಯೋಜನೆ ಬಗ್ಗೆ ನಾವು ಇವತ್ತು ಮಾತನಾಡಲಿದ್ದೇವೆ. ಇದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂದರೆ NSC. ನಮ್ಮ ಪೋಸ್ಟ್ ಆಫೀಸಲ್ಲಿ ಸಿಗುವಂಥ ಒಂದು ಅತ್ಯುತ್ತಮವಾದ ಯೋಜನೆ. 5 ವರ್ಷದ ಕಾಲಾವಧಿಯನ್ನು ಹೊಂದಿರುವ ಈ ಯೋಜನೆ ವಾರ್ಷಿಕವಾಗಿ 7.7% ಪ್ರಸ್ತುತ ಸರಳ ಬಡ್ಡಿಯನ್ನು ಒದಗಿಸುತ್ತದೆ. ಇವನ್ನು ನೀವು ₹1,000 ಶುರು ಮಾಡಬಹುದು, ಅಥವಾ 100ರ ಕ್ರಮಾಂಕದ ಅಂದರೆ 1,100, 1,200 ಅಥವಾ 5,000, 6,000, 10,000 ಈ ರೀತಿ ಕ್ರಮಾಂಕದಲ್ಲಿ ಮೊತ್ತವನ್ನು ಹೂಡಬಹುದು. ಇದನ್ನು ಉಪಯೋಗಿಸಿ ಆದಾಯ ತೆರಿಗೆಯ ವಿನಾಯಿತಿಯನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಏನು ಲಾಭ? 1.5 ಲಕ್ಷದವರೆಗೆ ಹೂಡಿಕೆ ಮಾಡಿ ಟ್ಯಾಕ್ಸ್ ರಿಜಿಮೆ 1 ಸೆಕ್ಷನ್ 80C ಅಂತರ್ಗತ ನೀವು ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನು ಮತ್ತು ಲಾಂಗ್ ಟರ್ಮ್ FD ಅದಕ್ಕಿಂತ ಇದು ಹೆಚ್ಚು ಬಡ್ಡಿದರವನ್ನು ಒದಗಿಸುತ್ತದೆ. ನೀವು ಹೂಡಿದ ಹಣವು 5ನೇ ವರ್ಷದ ಕೊನೆಗೆ ಲಾಭಾಂಶದೊಂದಿಗೆ ನಿರ್ದಿಷ್ಟ ಲಾಭಾಂಶದೊಂದಿಗೆ ನಿಮಗೆ ಹಿಂತಿರುಗಿ ಸಿಗುತ್ತದೆ. ನೀವು ಯಾವುದೇ ರೀತಿಯ ಸಾಲವನ್ನು ಪಡೆಯುವಾಗ ಅಂದರೆ ಈ ಬ್ಯಾಂಕಿಂದ ನೀವು ಇದನ್ನು ಅಡವಿನ ಸಂಪತ್ತಿನ ಪತ್ರದ ರೀತಿಯಲ್ಲಿ ಉಪಯೋಗಿಸಿ ಸಾಲವನ್ನು ಪಡೆಯಬಹುದು. ಈಗ ನೋಡೋಣ ಇದರ ಇತಿಮಿತಿಗಳು. ನೀವು ಈ ಹೂಡಿಕೆಯನ್ನು ಒಮ್ಮೆ ಮಾಡಿದ ನಂತರ 5 ವರ್ಷದವರೆಗೆ ಇದನ್ನು ಹಿಂಪಡೆಯುವಂತಿಲ್ಲ. ಮತ್ತು ಇದರ ಬಡ್ಡಿದರವು ಸರಳ ಬಡ್ಡಿಯಲ್ಲಿ ರೂಪದಲ್ಲಿ ಇರುತ್ತದೆ. ಗಮನಿಸಬೇಕಾದ ವಿಷಯಗಳು: ನೀವು ಬಡ್ಡಿದರವು ಅತಿ ಹೆಚ್ಚು ಇದ್ದಾಗ ಈ ಯೋಜನೆಯ ಲಾಭವನ್ನು ಪಡೆಯುವುದು ಸೂಕ್ತ. ಎಂದರೆ ಒಂದು ಎಕ್ಸಾಂಪಲ್ ಹೇಳುವುದಾದರೆ, ನಮ್ಮ ಆರ್ಥಿಕತೆಯ ಮೇಲೆ ನಮ್ಮ ಫಿಕ್ಸ್ಡ್ ಡೆಪಾಸಿಟ್ ಬಡ್ಡಿದರವು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಪ್ರತಿ ವರ್ಷ. ಇದೆ ಅಂದರೆ 8% ಅಥವಾ 9%. ಆ ಸಮಯದಲ್ಲಿ ನೀವು 5 ವರ್ಷ FD ಇಡುವ ಬದಲು ಅಥವಾ 1 ಅಥವಾ 2 ವರ್ಷದ FD ಇಡುವ ಬದಲು ಈ ಯೋಜನೆಗೆ ಹೂಡಿಕೆ ಮಾಡಿದರೆ ನಿಮಗೆ ಅತ್ಯುತ್ತಮವಾದ ಬಡ್ಡಿದರವು ದೊರೆಯುತ್ತದೆ. ಹಾಗೂ ಇದು 5 ವರ್ಷದವರೆಗೆ ನಿಮಗೆ ಇದೇ ಬಡ್ಡಿದರವನ್ನು ನಿಮಗೆ ಸಿಗುತ್ತಾ ಇರುತ್ತದೆ. ಅಂದರೆ ಈಗ ಪ್ರಸ್ತುತ ಇದರ ಬಡ್ಡಿದರವು 7.7%. ಆದರೆ 5 ವರ್ಷದ FD ಮೇಲೆ ನಿಮಗೆ 6.8% ಬಡ್ಡಿದರವನ್ನು ಹೊಂದಿರುತ್ತದೆ. ಅಂದರೆ ಪ್ರತಿ ವರ್ಷ ನೀವು 0.9% ಅಂದರೆ ಹತ್ತಿರ 1% ಬಡ್ಡಿ ನೀವು ಕಳ್ಕೊಳ್ತಾ ಇರ್ತೀರಿ FDಯಲ್ಲಿ. ಅದೇ ರೀತಿ ನೀವು 1 ವರ್ಷದ FD ಇಟ್ಟರೆ 7.3% ಪ್ರಸ್ತುತ ದರ. ಏನಾಗ್ತದೆ ಹೇಳಿದರೆ, ನಿಮಗೆ ಸೆಕೆಂಡ್ ಇಯರ್ ಆಗುವಾಗ FD ದರ ಇನ್ನೂ ಕಮ್ಮಿ ಆದರೆ ಅಂದರೆ 6.8 ಅಥವಾ 6.8 ಲಾಭಾಂಶವು ಕಡಿಮೆ ಆಗುತ್ತಾ ಹೋಗುತ್ತದೆ. ಮತ್ತೊಂದು, ಇದು ಜಾಸ್ತಿ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನಿಮಗೆ ಇದರಿಂದ ದೊರಕುವ ಬಡ್ಡಿ ದರವು ಅಂದರೆ ಇದು ವಾರ್ಷಿಕವಾಗಿ ಇದು ಲೆಕ್ಕಾಚಾರವಾಗುತ್ತಾ ಇರುತ್ತದೆ. ನೀವು ನಿಮ್ಮ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆಯ ವಿನಾಯಿತಿಯನ್ನು ಪಡೆಯಬಹುದು. ಇದರಲ್ಲಿ ಸಿಗುವ ಬಡ್ಡಿ ಅಂದರೆ ನಿಮ್ಮ 1ನೇ ವರ್ಷದಿಂದ 4ನೇ ವರ್ಷದವರೆಗೆ ಏನು ಲಾಭಾಂಶ ಬಡ್ಡಿ ನಿಮಗೆ ದೊರೆಯುತ್ತದೆ, ಅದನ್ನು ನೀವು ನಿಮ್ಮ ATCಯಲ್ಲಿ ಆ ಬಡ್ಡಿ ಮಾಡಲ್ಲ. ಆದರೂ ಆ ಬಂದ ಬಡ್ಡಿ ಇದೆಯಲ್ಲ, ಅದನ್ನು ಹೂಡಿಕೆ ಅಂತ ತೋರಿಸಿ ಆವಾಗ ಅಷ್ಟು ಪ್ರಮಾಣದ ಹಣವನ್ನು ನೀವು ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದು. ಬಡ್ಡಿದರ ಆ ಲಾಭವನ್ನು ಅದರ್ ಇನ್ಕಮ್ ಸೋರ್ಸಲ್ಲೂ ತೋರಿಸಬೇಕಾಗ್ತದೆ. ಈಗೊಂದು ಲೆಕ್ಕಾಚಾರ ನೋಡುವುದಾದರೆ, ನೀವು 1 ಲಕ್ಷ ಹಣವನ್ನು ಶುರುವಲ್ಲಿ ಹಾಕಿದ್ರಿ ಈ ಯೋಜನೆಗೆ. ಅದರ ಬಡ್ಡಿದರ 7.7%, 5 ವರ್ಷ ಕಾಲಾವಧಿ. ಈಗ ನೀವು ಹಾಕಿದ ಮೊತ್ತ 1 ಲಕ್ಷ, ಆದರೆ ಲಾಭ 5 ವರ್ಷದ ನಂತರ ₹44,903.
ನಿಮಗೆ ಒಟ್ಟು ದೊರೆಯುತ್ತದೆ. ಇನ್ನೊಂದು, ಇದು ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಇದರ ಬಗ್ಗೆ ವಿಚಾರಣೆ ಮಾಡಿ ತಿಳುವಳಿಕೆ ಪಡೆದು ಆ, ನಿಮಗೆ ಸೂಕ್ತವೆನಿಸಿದರೆ ಮಾತ್ರ ಈ ಯೋಜನೆಯನ್ನು ಪ್ರಾರಂಭಿಸಿ. ಮತ್ತು ನಿಮಗೆ ಅವರು ಆ ಒಂದು ಪಾಸ್ಬುಕ್ ನೀವು ಓಪನ್ ಮಾಡಿದ ನಂತರ ನಿಮಗೆ ಪ್ರೂಫ್ ಥರ ಆ ಪಾಸ್ಬುಕ್ಕನ್ನು ಕೊಡ್ತಾರೆ. ಅದು ನಿಮ್ಮೊಟ್ಟಿಗೆ ಇರಬೇಕು. 5 ವರ್ಷ ಆದ ನಂತರ ಅದನ್ನೇ ನೀವು ಹಿಡ್ಕೊಂಡು ಹೋಗಬೇಕಾಗ್ತದೆ. ಆವಾಗಲೇ ನೀವು ಆ ಮೆಚ್ಯೂರಿಟಿ ಅಮೌಂಟನ್ನು ಪಡೆಯಬಹುದು. ಧನ್ಯವಾದಗಳು.